ಹಾಯ್ ಹಲೋ ನಮಸ್ತೆ. ಇವತ್ತು ಸಂಡೇ ಆಗಿತ್ತು. ಸೊ ಹಾಗಾಗಿ ನಾವು ಇವತ್ತು ಜಯನಗರದ 4th ಟಿ ಬ್ಲಾಕ್ನಲ್ಲಿರುವಂತಹ ಸೌತ್ ಫುಡ್ಸ್ಗೆ ಫುಡ್ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಮತ್ತು ಅಣ್ಣ ಹೋಗಿರುವಂತಹದ್ದು ಸೌತ್ ಫುಡ್ಸ್ಗೆ. ಸೊ ಹೋಗ್ತಾ ಇರುವಾಗ ನಮ್ಮ ಕಾಲೇಜ್ RVIMನ ನೋಡಿಕೊಂಡು ಹೇಗಿದೆ ಅಂತ ನೋಡಿಕೊಂಡು ಸೀದಾ ಹೋದ್ವಿ. ಸೀದಾ ಅಲ್ಲಿ ಹೋಗಿ ಆರ್ಡ್ರ್ ಮಾಡಿರುವಂಥದ್ದು ಒಂದು ಮಸಾಲೆ ದೋಸೆ, ಒಂದು ಸೆಟ್ ದೋಸೆ ಆ್ಯಂಡ್ 2 ವಡೆ ಆ್ಯಂಡ್ ಒಂದು ಬಾದಾಮ್ ಮಿಲ್ಕ್, ಒಂದು ಟೀ. ಸೊ ಇಷ್ಟು ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಅಥವಾ ಚೆನ್ನಾಗಿರುವಂಥ ಮಸಾಲೆ ದೋಸೆ ಅಂತ ಹೇಳ್ಬೋದು. 2 ಟೈಪ್ ಆಫ್ ಚಟ್ನಿ ಕೊಡ್ತಾರೆ, ಒಂದು ಗ್ರೀನ್ ಚಟ್ನಿ, ಒಂದು ಆರೆಂಜ್ ಅಥವಾ ರೆಡ್ ಚಟ್ನಿ ಅಂತ ಹೇಳ್ಬೋದು. ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಸೊ ಕ್ವಾಂಟಿಟಿ ಆ್ಯಂಡ್ ಕೊಡುವ ಪ್ರೈಸಿಗೆ ನಿಜವಾಗ್ಲೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಖಂಡಿತ ವಿಸಿಟ್ ಮಾಡಬಹುದು. ಸೊ ಒಳ್ಳೆ ಬಿಸಿಯಾಗಿ ದೋಸೆ, ವಡೆ, ಇಡ್ಲಿ ಏನೆಲ್ಲ ಸುಮಾರು ಐಟಮ್ಸ್ಗಳಿದೆ. ಸೊ ಖಂಡಿತ ವಿಸಿಟ್ ಮಾಡಬಹುದು ಅಂತ ಹೇಳ್ತೀನಿ. ಮಧ್ಯಾಹ್ನ ಊಟ ಕೂಡ ಇದೆ, ರೈಸ್ ಇದೆ, ರೈಸ್ ಬಾತು, ಅದು ಇದು ತುಂಬಾ ವೆರೈಟಿ ಫುಡ್ಗಳಿದೆ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಪೀಸ್ ಆಗಿರುವಂಥ ಪ್ಲೇಸಲ್ಲಿ ಚೆನ್ನಾಗಿ ಫುಡ್ ಮಾಡಬಹುದು. ಸೊ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗಂತೂ ಇಷ್ಟ ಆಯಿತು. ಸೊ ಫುಡ್ ಮಾಡಿ ಆದಮೇಲೆ ನಾನು ಬಾದಾಮ್ ಮಿಲ್ಕ್ ಕುಡಿದೆ. ಸೊ ಅದು ಕೂಡ ಆ್ಯಕ್ಚುಲಿ ಚೆನ್ನಾಗಿತ್ತು, ಬೆಸ್ಟ್ ಇತ್ತು ಅಂತ ಹೇಳ್ಬೋದು. ಸೊ ನೀವು ಹೋಗಿದ್ರೆ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಬೆಂಗಳೂರಲ್ಲಿ ಯಾವುದೆಲ್ಲ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡಬೇಕು ಆ್ಯಂಡ್ ಟ್ರೈ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ @obviously KC. ಸಿಗೋಣ ಮುಂದಿನದಲ್ಲಿ. ಬಾಯ್.